ಸುಬ್ಬು, ಏನು ಈ ಥರ ಮಾಡ್ಬಿಟ್ಟೆ? ಥೂ, ಪಾರಿ. ಈಗ ಅವ್ರ ಅಪ್ಪನ ಹತ್ರ ಮಾಡ್ತಿದ್ದ ಕೆಲಸನೆಲ್ಲ ಬಿಟ್ಟು ತಾನು ಇಷ್ಟಪಡ್ತಿರೋ ಹುಡುಗಿ ಜೊತೆ ಮದುವೆ ಮಾಡಿಕೊಂಡು ಆರಾಮಾಗಿ ಇರೋಣ ಅಂತ ಅಂದ್ಕೊಂಡಿರ್ತಾನೆ. ಆದರೆ ಆ ಥರ ಇರೋದಕ್ಕೆ ಆಗೋದಿಲ್ಲ. ಅದು ಯಾಕೆ, ಹೇಗೆ, ಏನಾಯಿತು ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರ. ಯಸ್, ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ರೆಟ್ರೋ, ಎ ಫಿಲ್ಮ್ ಬೈ ಕಾರ್ತಿಕ್ ಸುಬ್ಬರಾಜ್. ನನಗೆ ಅವರು ಪರ್ಸ್ನಲಿ ತುಂಬ ಇಷ್ಟ ಆಗ್ತಾರೆ. ತುಂಬ ಸಿನಿಮಾಗಳನ್ನು ಬೇಜಾರಾದಾಗ ರಿಪೀಟಾಗಿ ನೋಡ್ತಾನೆ ಇರ್ತೀನಿ. ಪೇಟ ನನಗೆ ಪರ್ಸ್ನಲಿ ತುಂಬ ಇಷ್ಟ ಸಿನಿಮಾ, ಸುಮಾರು ಸಲ ನೋಡಿದ್ದೀನಿ. ಇವ್ರಿಗೆ ನಾನು ಸುಬ್ಬು ಅಂತ ಆವಾಗಲೇ ಹೆಸರಿಟ್ಟಿದ್ದು. ನನ್ನ ಫ್ರೆಂಡ್ಸ್ ಹತ್ರ ಮಾತಾಡುವಾಗ ಅಥವಾ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡುವಾಗ ನಾನು ಇವ್ರ ನೇಮ್ನ ಹೀಗೆ ಕರೆಯೋದು. ಆಮೇಲೆ ಥಂಬ್ನೇಲ್ ನೋಡಿ ಟ್ರಿಗರ್ ಆಗಬೇಡಿ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆದರೆ ಟ್ರೈಲರ್ ನೋಡಿ ಅದನ್ನೆಲ್ಲ ಮನೆಯಲ್ಲೇ ಬಿಟ್ಟು ಮಳೆಯಲ್ಲಿ ಸಿನಿಮಾ ನೋಡೋಕೆ ಹೋದೆ, ನೋಡಿಕೊಂಡೆ ಬಂದೆ. ಸಿನಿಮಾ ನನಗೆ ವರ್ಕ್ ಆಯ್ತಾ ಅಂತ ಕೇಳಿದ್ರೆ 50-50 ಅಂತ ಹೇಳ್ತೀನಿ. ಬನ್ನಿ ಇನ್ ಡೀಟೇಲ್ ಆಗಿ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತ ಡಿಸ್ಕಸ್ ಮಾಡುವ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಫಸ್ಟ್ ಹಾಫ್. ನಿಜವಾಗಲೂ ತುಂಬ ಮಜಾ ಇತ್ತು ಫಸ್ಟ್ ಹಾಫ್. ಇವರು ತಗೊಂಡಿರೋ ಆ ಲವ್, ಲಾಫ್ಟರ್ ಆ್ಯಂಡ್ ವಾರ್ ಪಾಯಿಂಟ್ ಮೇಲೇ ಸ್ಕ್ರೀನ್ ಪ್ಲೇ ಇದೆ. ಲವ್ ಮತ್ತು ಲಾಫ್ಟರ್ವರೆಗೂ ಸಿನಿಮಾ ಕರೆಕ್ಟಾಗಿ ಹೋಗ್ತಾ ಇತ್ತು. ಸಿನಿಮಾ ನಂಗೆ ವರ್ಕ್ ಆಗಿತ್ತು. ಫ್ಲ್ಯಾಶ್ ಬ್ಯಾಕ್ನ ತೋರಿಸಿದ ರೀತಿ, ಅಲ್ಲಿ ಬಿಲ್ಡ್ ಆಗೋ ಎಮೋಷನ್ಸ್ ಆ್ಯಂಡ್ ನೆಕ್ಸ್ಟ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನಲ್ಲಿದ್ದ ಎಡಿಟಿಂಗ್ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಒಂದು ಡಿಫ್ರೆಂಟ್ ಅಪ್ರೋಚ್ ಇತ್ತು ಅಲ್ಲಿ. ದೆನ್ ಕಾನ್ಫ್ಲಿಕ್ಟ್ನ ಇವರು ಪ್ರೆಸೆಂಟ್ ಮಾಡಿರೋ ರೀತಿ ಸಿನಿಮಾದ ಹೈಲೈಟ್ ಅಂದರೂ ತಪ್ಪಾಗಲ್ಲ. ಒಂದು ಸಿಂಗಲ್ ಟೇಕ್ ಸೀಕ್ವೆನ್ಸ್ ಇದೆ, ಅದನ್ನ ನೋಡುವಾಗ ಇಡೀ ಸಿನಿಮಾದ ಟೀಮ್ ಅವ್ರ ಕೆಲಸ ಬ್ರಿಲಿಯಂಟ್ ಅಂತ ಅನ್ನಿಸ್ತು. ಸ್ಪೆಷಲಿ ಸಿನಿಮಾಟೋಗ್ರಫಿ. ಸುಮ್ಮನೆ ಒಂದು ಕಡೆ ಕ್ಯಾಮ್ರಾ ನಿಂತಿರೋದಿಲ್ಲ, ಮೂಮೆಂಟ್ ಆಗ್ತಾನೇ ಇರುತ್ತೆ ಒಂದು ಜಾಗದಿಂದ ಇನ್ನೊಂದು ಕಡೆ. ಆ್ಯಂಡ್ ಬರೀ ಕ್ಯಾಮ್ರಾ ಅಲ್ಲ, ಎಮೋಷನ್ಸ್ ಕೂಡ. ಇದ್ರ ಜೊತೆಗೆ ಆ್ಯಕ್ಟರ್ಸ್ ಎಫರ್ಟ್ಸ್ ಬಗ್ಗೆ ನನ್ನ ತಲೆಯಲ್ಲಿ ಯೋಚನೆ ಬಂತು. ಈ ಒಂದು ಟೇಕ್ಗೆ ಎಷ್ಟು ಕೋಆರ್ಡಿನೇಷನ್ ಬೇಕು, ಎಲ್ಲರೂ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರಲ್ಲ ಅಂತ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಅಪ್ರಿಸಿಯೇಷನ್ ಬರಲೇಬೇಕು ಇದಕ್ಕೆ. ಆ್ಯಂಡ್ ಇಡೀ ಸಿನಿಮಾದಲ್ಲಿ ನಗುಗೆ ತುಂಬ ವ್ಯಾಲ್ಯೂ ಇದೆ. ಬಟ್ ಅದು ಫಸ್ಟ್ ಹಾಫಲ್ಲಿ ನನಗೆ ಒಳ್ಳೆ ಫೀಲ್ನ ಕೊಡ್ತು. ಅಲ್ಲಿಗೇ ನಾನು ಸ್ಯಾಟಿಸ್ಫೈ ಆಗೋಗಿದ್ದೆ. ಲವ್ ಅನ್ನೋ ಎಮೋಷನ್ ಆಲ್ರೆಡಿ ವರ್ಕ್ ಆಗಿತ್ತು. ದೆನ್ ಲಾಫ್ಟರ್ಗೆ ಸಿಕ್ಕ ಕ್ಲೋಸರ್ ಇನ್ನೂ ಇಷ್ಟ ಆಯಿತು. ಇನ್ನೇನು ವಾರ್ಗೆ ಎಕ್ಸೈಟ್ ಆಗಿದ್ದೆ, ಆದರೆ ಗೊತ್ತಿರಲಿಲ್ಲ ನನಗೆ ನನ್ನ ಮೇಲೆ ವಾರ್ ಪ್ಲ್ಯಾನ್ ಆಗಿದೆ ಅಂತ. ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡುವ. ಇನ್ನು ಸಂತೋಷ್ ನಾರಾಯಣನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಏನಿದೆ, ಸಿನಿಮಾದ ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ತುಂಬ ರಿಫ್ರೆಶಿಂಗ್ ಫೀಲ್ ಕೊಡೋಂತಹ BGMಗಳು ನಮಗಿಲ್ಲೇ ಸಿಗುತ್ತೆ. ಒಂದಷ್ಟು ಟ್ಯೂನ್ಗಳನ್ನು ಬೇರೆ ಬೇರೆ ಟೋನ್ಗಳಲ್ಲಿ ಬಳಸಿದ್ದು ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ. ರೆಟ್ರೋ OSTಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದರೆ ಎಲ್ರದ್ದು ತುಂಬ ಚೆನ್ನಾಗಿದೆ. ಅಂದರೆ ಅವ್ರಿಗೆ ಕೊಟ್ಟಿರೋ ರೋಲ್ಗೆ ತಕ್ಕಂತೆಯೇ ಇದೆ. ಪೂಜಾ ಹೆಗಡೆ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ದಿನಗಳ ನಂತರ ಒಂದೊಳ್ಳೆ ಪಾತ್ರ ಸಿಕ್ಕಿದೆ. ಆ್ಯಂಡ್ ಸೂರ್ಯ ಅವ್ರಿಗೆ ಈ ಸಿನಿಮಾದಲ್ಲಿ ಸಿಕ್ಕಿರೋ ಮೇಕ್ ಓವರ್ ಏನಿದೆ, ದಿ ಬೆಸ್ಟ್ ಅಂತ ಹೇಳ್ತೀನಿ. ಅವರ ಇಡೀ ಕೆರೀರ್ನಲ್ಲೇ ನಾನು ಈ ಲುಕ್ನ ಫಸ್ಟ್ ಪ್ಲೇಸಲ್ಲಿ ಹೇಳ್ತೀನಿ. ಸಖತ್ ಇಷ್ಟ ಆಯಿತು. ಜೊತೆಗೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳಬೇಕಾ, ಇಡೀ ಸಿನಿಮಾನ ಹೆಗಲ್ ಮೇಲೆ ಹಾಕ್ಕೊಂಡು ತಗೊಂಡು ಹೋಗಿದ್ದಾರೆ ಅಂದರೂ ತಪ್ಪಾಗಲ್ಲ. ಜೋಜೋ ಜಾರ್ಜ್ ಅವರ ಕ್ಯಾರೆಕ್ಟರ್ ಮಜಾ ಇತ್ತು. ಇನ್ನೊಬ್ಬರು ವಿಲನ್ ಇದ್ದಾರೆ, ಅವರ ಹೆಸರು ಅಷ್ಟು ಗೊತ್ತಿಲ್ಲ, ಬಟ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಟೆಕ್ನಿಕಲಿ ಸಿನಿಮಾ ಟಾಪ್ ನಾಚ್ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು ಇದರ ಸೆಕೆಂಡ್ ಹಾಫ್. ಕಂಪ್ಲೀಟ್ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ತೀನಿ. ಅಂದರೆ ತೀರಾ ಅಷ್ಟೊಂದು ವರ್ಸ್ಟ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಅಲ್ಲಲ್ಲಿ ಒಂದೆರಡು ಒಳ್ಳೆ ಮೂಮೆಂಟ್ಗಳಿದ್ದಾವೆ. ಕ್ಲೈಮ್ಯಾಕ್ಸ್ನಲ್ಲಿ ತಂದಿರೋ ಟಾಪಿಕ್ ಚೆನ್ನಾಗಿದೆ ಆ್ಯಂಡ್ ಆ್ಯಕ್ಷನ್ ಎಪಿಸೋಡ್ಗಳು ಮಜಾ ಕೊಡುತ್ತೆ. ಆದರೆ ಕತೆ ಅಂತ ಬಂದಾಗ ನನಗೆ ಹೆಂಗೆ ಅನಿಸ್ಬಿಡ್ತು ಅಂತಂದರೆ, ಅಲ್ಲ ಗುರು, ಫಸ್ಟ್ ಹಾಫಲ್ಲಿ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದೆ ಕತೆನ. ಆಲ್ರೆಡಿ ಒಂದು ಒಳ್ಳೆ ಕಾನ್ಫ್ಲಿಕ್ಟ್ ಇತ್ತು. ಅದ್ರ ಮೇಲೇ ಇನ್ನೂ ಆರಾಮಾಗಿ ಮಜಾ ಕೊಡ್ಕೊಂಡು ಹೋಗ್ಬೋದಿತ್ತಲ್ಲ ಸಿನಿಮಾ ಪೂರ್ತಿ ಅಂತ ಅನ್ನಿಸ್ತಾ ಇತ್ತು. ಹೇಳಬೇಕಂದ್ರೆ ಇಂಟ್ರೆಸ್ಟ್ ಇದ್ದಿದ್ದೇ ಆ ಕಥೆಯಲ್ಲಿ. ಅದು ಬಿಟ್ಟು ಸೆಕೆಂಡ್ ಹಾಫ್ನಲ್ಲಿ ಇನ್ನೊಂದು ಕಥೆನ ಓಪನ್ ಮಾಡಿದ್ದು, ಅಲ್ಲಿ ಹೀರೋ ಸೇವಿಯರ್ ಆಗಿದ್ದು, ಹಳೇದನ್ನು ಹೊಸದನ್ನು ಲಿಂಕ್ ಮಾಡಿ ಏನೇನೋ ಮಾಡಿ ಕೊನೆಗೆ ಸಿನಿಮಾ ಮುಗಿದ್ಮೇಲೆ, ಅಲ್ಲ ನಾನು ಬಂದಿದ್ದು ರೆಟ್ರೋ ನೋಡೋದಕ್ಕೆ ತಾನೆ, ನಮ್ಮ ಸುಬ್ಬು ಬಾಸ್ ಏನಕ್ಕೆ ಜಿಗರ್ ತಂಡ XXX ತೋರಿಸ್ಬಿಟ್ರು ಅಂತ ಅನ್ನಿಸ್ತು. ನಿಜ ಹೇಳ್ತಾ ಇದ್ದೀನಿ, ಇದೇ ನನಗೆ ಅನಿಸಿದ್ದು. ಬೇಕಾದರೆ ಚಾಲೆಂಜ್ ಹಾಕ್ತೀನಿ, ನೀವೇನಾದರೂ ಜಿಗರ್ ತಂಡ XXX ನೋಡಿದರೆ ಈ ಸಿನಿಮಾದ ಸೆಕೆಂಡ್ ಹಾಫ್ನ ನೋಡುವಾಗ ಆ ಸಿನಿಮಾ ನೆನಪಾಗಲಿಲ್ಲ ಅಂತಂದರೆ ಬಂದು ಕಮೆಂಟ್ ಹಾಕಿ. ನಾನು ಈ ಸಿನಿಮಾದ ಸೆಕೆಂಡ್ ಹಾಫ್ನ ಇನ್ನೂ 2 ಸಲ ನೋಡ್ಬಿಡ್ತೀನಿ. ಚಾಲೆಂಜ್ ಇದು. ನೀವು ಬಿಡ್ರಲ್ಲಿ ಬೇಕಂತಾನೆ ನೆನಪಾಗಿಲ್ಲ ಅಂತ ಕಮೆಂಟ್ ಹಾಕ್ತೀರಾ, ನಾನು ಇನ್ನೊಂದೆರಡು ಸಲ ನೋಡಿ ಮನಸ್ಸಿಕ್ಕಾಗಲಿ ಅಂತ. ಜೋಕ್ಸ್ ಅಪಾರ್ಟ್, ಬಟ್ ತುಂಬ ಬೇಜಾರಾಯಿತು. ಆ ಲವ್ ಟ್ರ್ಯಾಕ್ ಎಷ್ಟು ಚೆನ್ನಾಗಿತ್ತು, ಬಟ್ ಹೋಗ್ತಾ ಹೋಗ್ತಾ ಅದು ತಲೆ ಗಿಮ್ ಅನ್ಸೋಕೆ ಶುರುವಾಯಿತು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂತಂದರೆ, ಈ ಕ್ಯಾರೆಕ್ಟರ್ನ ಫಸ್ಟು ಡುಮ್ ಅನ್ನಿಸ್ಬಿಡ್ರಿ, ಆವಾಗಲಾದರೂ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋದು ನಡೆಯುತ್ತಾ ಸಿನಿಮಾದಲ್ಲಿ ಅಂತ. ಇದ್ರ ಮಧ್ಯೆ ಹೀರೋಗೊಂದು ಟ್ವಿಸ್ಟ್ ತರ್ತಾರೆ. ಅದು ಬಂದಾಗಂತೂ ಯಪ್ಪ, ಅಲ್ರೋ ಎದಕ್ಕೆ ಬೇಕಿತ್ತಿದು,
ಆ ಕ್ಯಾರೆಕ್ಟರ್ಗೆ ಒಂದು ಕ್ಲೋಸರ್ ಕೊಡೋಕ್ಕೆ ಹೋಗಿದ್ದಾರೆ, ಆದರೆ ಅದು ನನಗೆ ನಿಜವಾಗ್ಲೂ ವರ್ಕ್ ಆಗಲಿಲ್ಲ. ಎಮೋಷ್ನಲಿ ಅಂತೂ ಏನೇನು ಕನೆಕ್ಟ್ ಆಗಲ್ಲ. ಅದು ಕಲ್ಟ್ ಅಂತ ಏನೋ ತಂದರು, ಕೃಷ್ಣ ಕಂಸ ಅನ್ನೋದ್ರ ಮೇಲೊಂದು ತೊಗೊಂಡು ಬಂದರು, ಅವೇ ಸಿನಿಮಾನ ಹಾಳು ಮಾಡಿರೋದು ಅಂತ ಅನಿಸ್ತು ನನಗೆ. ಓವರಾಲ್ ಆಗಿ ಸಿನಿಮಾ ನನಗೆ ಫಸ್ಟ್ ಹಾಫ್ ವರ್ಕ್ ಆಯಿತು, ಸೆಕೆಂಡ್ ಹಾಫ್ ಸ್ವಲ್ಪನೂ ವರ್ಕ್ ಆಗಲಿಲ್ಲ. ಇದಿಷ್ಟ ನನಗೆ ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಸುಬ್ಬಣ್ಣ.